ರಾಜ್ಯಾದ್ಯಂತ ಪಡಿತರ ಅಕ್ಕಿ ಸಾಗಾಟ ಪ್ರಕರಣಗಳು ವರದಿಯಾಗುತ್ತಿರುವ ಬೆನ್ನಲ್ಲೇ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಉಸ್ತುವಾರಿ ಜಿಲ್ಲೆಯಾದ ಬೆಂಗಳೂರು ಗ್ರಾಮಾಂತರದಲ್ಲಿಯೇ ಬೃಹತ್ ಅಕ್ರಮದಂಧೆ ಬೆಳಕಿಗೆ ಬಂದಿದೆ. ದೊಡ್ಡಬಳ್ಳಾಪುರ ನಗರದ ಹೊರವಲಯದ ಪ್ರಿಯದರ್ಶಿನಿ ಬಡಾವಣೆಯಲ್ಲಿನ ಗೋಡೌನ್ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಮೌಲ್ಯದ ಅಕ್ಕಿಯನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು ಖಚಿತ ಮಾಹಿತಿಯ ಮೇರೆಗೆ ಆಹಾರ ಇಲಾಖಾ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಪ್ರಿಯದರ್ಶಿನಿ ಬಡಾವಣೆಯ ನಿವಾಸಿ ಹರೀಶ್ ಎಂಬಾತನ ಗೋಡೌನ್ ಮೇಲೆ ದಾಳಿ ನಡೆಸಿದ್ರು. ದಾಳಿಯ ವೇಳೆ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ ಬರೋಬ್ಬರಿ 21.5 ಟನ್ ಪಡಿತರ ಅಕ್ಕಿಯನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಹರೀಶನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆಹಾರ ಇಲಾಖೆಯ ಸಚಿವರೇ ಉಸ್ತುವಾರಿಯಾಗಿರುವ ಜಿಲ್ಲೆಯಲ್ಲಿಯೇ ಇಂತಹ ಅಕ್ರಮ ದಂಧೆ ಎಗ್ಗಿಲ್ಲದೆ ನಡೀತಾ ಇರೋದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸರ್ಕಾರದ ಪಡಿತರ ಅಕ್ಕಿ ಕಪ್ಪು ಮಾರುಕಟ್ಟೆಗೆ ಸಾಗಾಟವಾಗ್ತಾ ಇದ್ದು ಈ ಜಾಲದ ಹಿಂದೆ ಇನ್ನಷ್ಟು ಮಂದಿ ಇರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಜೀವನ ಮಾಡಕ್ಕೆ ಏನಾಗಿತ್ತು ನಿಮಗೆ? ಸಾಲದ ಬಿಲ್ಡಿಂಗ್ ಅದು ಹಳ್ಳಿಗಳಲ್ಲೆಲ್ಲ ಬಡವರಿಗೆ ಫ್ರೀ ಕೂಡ ಅಕ್ಕಿ ಎಲ್ಲ ತಗೊಂಡು ನಿಮ್ಮ ಕೊಡಲ್ಲ ಹಾಕೊಂಡಿದೆಯಲ್ಲ. ಪೊಲೀಸರಿಗೆ ಕಾನೂನಿಗೆ ಅದು ವಿಷಯ ಕೊಡ್ತಿದೆ. ನಾನು ಹೇಳ್ಕೊಂಡು ಬಂಗಾರದ ಹೆಣ್ಮಕ್ಳ ಜೀವನ ಮಾಡಕ್ಕೆ ಏನಾಗಿತ್ತು ನಿಮಗೆ? ಸಾಲದ ಬಿಲ್ಡಿಂಗ್ ಅದು ಹಳ್ಳಿಗಳಲ್ಲೆಲ್ಲ ಬಡವರಿಗೆ ಫ್ರೀ ಕೂಡ ಅಕ್ಕಿ ಎಲ್ಲ ತಗೊಂಡು ನಿಮ್ಮ ಕೊಡಲ್ಲ ಹಾಕೊಂಡಿದೆಯಲ್ಲ. ಪೊಲೀಸರಿಗೆ ಕಾನೂನಿಗೆ ಅದು ವಿಷಯ ಕೊಡ್ತಿದೆ. ನಾನು ಹೇಳ್ಕೊಂಡು ಬಂಗಾರದ ಹೆಣ್ಮಕ್ಳ ಜೀವನ ಮಾಡಕ್ಕೆ ಏನಾಗಿತ್ತು ನಿಮಗೆ? ಸಾಲದ ಬಿಲ್ಡಿಂಗ್ ಅದು ಹಳ್ಳಿಗಳಲ್ಲೆಲ್ಲ ಬಡವರಿಗೆ ಫ್ರೀ ಕೂಡ ಅಕ್ಕಿ ಎಲ್ಲ ತಗೊಂಡು ನಿಮ್ಮ ಕೊಡಲ್ಲ ಹಾಕೊಂಡಿದೆಯಲ್ಲ. ಪೊಲೀಸರಿಗೆ ಕಾನೂನಿಗೆ ಅದು ವಿಷಯ ಕೊಡ್ತಿದೆ. ನಾನು ಹೇಳ್ಕೊಂಡು ಬಂಗಾರದ ಹೆಣ್ಮಕ್ಳ ಜೀವನ ಮಾಡಕ್ಕೆ ಏನಾಗಿತ್ತು ನಿಮಗೆ? ಸಾಲದ ಬಿಲ್ಡಿಂಗ್ ಅದು ಹಳ್ಳಿಗಳಲ್ಲೆಲ್ಲ ಬಡವರಿಗೆ ಫ್ರೀ ಕೂಡ ಅಕ್ಕಿ ಎಲ್ಲ ತಗೊಂಡು ನಿಮ್ಮ ಕೊಡಲ್ಲ ಹಾಕೊಂಡಿದೆಯಲ್ಲ. ಪೊಲೀಸರಿಗೆ ಕಾನೂನಿಗೆ ಅದು ವಿಷಯ ಕೊಡ್ತಿದೆ. ನಾನು ಹೇಳ್ಕೊಂಡು ಬಂಗಾರದ ಹೆಣ್ಮಕ್ಳ ಜೀವನ ಮಾಡಕ್ಕೆ ಏನಾಗಿತ್ತು ನಿಮಗೆ? ಸಾಲದ ಬಿಲ್ಡಿಂಗ್ ಅದು ಹಳ್ಳಿಗಳಲ್ಲೆಲ್ಲ ಬಡವರಿಗೆ ಫ್ರೀ ಕೂಡ ಅಕ್ಕಿ ಎಲ್ಲ ತಗೊಂಡು ನಿಮ್ಮ ಕೊಡಲ್ಲ ಹಾಕೊಂಡಿದೆಯಲ್ಲ. ಪೊಲೀಸರಿಗೆ ಕಾನೂನಿಗೆ ಅದು ವಿಷಯ ಕೊಡ್ತಿದೆ. ನಾನು ಹೇಳ್ಕೊಂಡು ಏನಿವತ್ತು ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಕಸ್ಬಾ ಹೋಬಳಿಯಲ್ಲಿ ಪ್ರಿಯದರ್ಶಿನಿ ಬಡಾವಣೆ ಅನ್ನೋ ಪ್ರಾಂತ್ಯದಲ್ಲಿ ಸಾಕಷ್ಟು ದಿನಗಳಿಂದ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಅಲ್ಲಿ ಒಂದೇ ಅಲ್ಲ, ದೊಡ್ಡಬಳ್ಳಾಪುರ ನಗರಾದ್ಯಂತ ಪಡಿತರ ಅಕ್ಕಿನ ಅಕ್ರಮವಾಗಿ ಮಾರಾಟ ಮಾಡ್ತಾರೆ, ದಾಸ್ತಾನು ಮಾಡ್ತಾರೆ. ಮತ್ತೆ ಅದನ್ನ ಪಕ್ಕದ ಜಿಲ್ಲೆ ತುಮಕೂರಿಗೆ ಮತ್ತೆ ಗೌರಿಬಿದನೂರಿಗೆ ಈ ಕಡೆ ಎಲ್ಲ ಸಾಗಾಣಿಕೆ ಮಾಡಿ ಅಲ್ಲಿ ಪಾಲಿಶ್ ಮಾಡಿ ಮತ್ತೆ ಅದು ಮಾರಾಟ ಮಾಡ್ತಿದ್ದಾರೆ ಅನ್ನೋದು ಇವತ್ತು ಆಕಸ್ಮಿಕವಾಗಿ ಒಂದು ಮಾಹಿತಿ ದೊರೆತಾಗ ನಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಏನು ಅದಂತ ಪರಿಶೀಲನೆ ಮಾಡಿದಾಗ ನಮ್ಗೆ ಬಂದಿದ್ದ ಮಾಹಿತಿ ಏನು ಒಂದು ಸುಮಾರು ಒಂದು 15-20 ಮೂಟೆ ಇದೆ ಅಂತ ಹೋಗಿ ನಮ್ಗೆ ಬಂದಂತ ಮಾಹಿತಿ. ಅಲ್ಲಿ ಹೋಗಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಇಲಾಖೆ, ಆಹಾರ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ನೋಡಿದಾಗ ಸುಮಾರು 15 ಟನ್ ಅಕ್ಕಿ ಈಗಾಗಲೇ ಯಾರು ಪೊಲೀಸ್ ಇಲಾಖೆ ಮತ್ತು ಆಹಾರ ಇಲಾಖೆಯವರು ಬಂದು ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಅದನ್ನ ಕ್ರಮ ಜರುಗಿಸ್ತಿದ್ದಾರೆ.
ಆಹಾರ ಸಚಿವರ ಅದರದ್ದು ನಾವಿನ್ನ ಬೇರೆ ರೀತಿ ಮಾತಾಡಂಗೆ ಇಲ್ಲ. ಮೇಲ್ನೋಟಕ್ಕೆ ಎಲ್ಲ ಜನಕ್ಕೆ ಅರ್ಥ ಆಗುತ್ತೆ. ಅದು ಅವರ ವೈಫಲ್ಯ. ಕನಿಷ್ಠ ಸ್ವಕ್ಷೇತ್ರದಲ್ಲಿ ಅವರು ಆಹಾರ ಒಂದು ಪದ್ಧತಿಯನ್ನ ಸರಿಯಾಗಿ ಜನಸಾಮಾನ್ಯರಿಗೆ ತಲುಪಿಸ್ತಿಲ್ಲ, ಅದರ ನಿರ್ವಹಣೆ ಮಾಡ್ತಿಲ್ಲ ಅಂತಂದ್ರೆ ಅದನ್ನ ನಾವು ಪ್ರಶ್ನೆ ಮಾಡೋದಕ್ಕಿಂತ ಜನಸಾಮಾನ್ಯರು ಅದೇ ಪಡಿತರ ಅಕ್ಕಿ ಬಳಕೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವಂತವ್ರು, ಅದನ್ನ ಅಡ್ಡದಾರಿಯಲ್ಲಿ ಮಾರ್ಕೊಂಡು ದುಡ್ಡು ಮಾಡ್ಕೊಂತ ಇರೋರು, ಅವ್ರನ್ನ ಅವರ ಅಂತರಾತ್ಮನ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಆದ್ರೆ ಜವಾಬ್ದಾರಿಯುತ ಏನ್ ಸಚಿವರು ಇದ್ದಾರೆ, ಆಹಾರ ಸಚಿವರು, ಅವರು ಈ ಕಡೆ ಗಮನ ಕೊಡ್ತಿಲ್ಲ ಅನ್ನೋದಕ್ಕೆ ಇದ ನೇರ ನಿದರ್ಶನ. ನನ್ನ ಹೆಸರು KH ವೆಂಕಟೇಶ್ ಅಂತ. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಹೋರಾಟಗಾರರ ವೇದಿಕೆ ರಾಜ್ಯ ಉಪಾಧ್ಯಕ್ಷನಾಗಿದ್ದೀನಿ. ನಮಗೆ ಈ ತರ ಅಕ್ರಮವಾಗಿ ಪಡಿತರ ಅಕ್ಕಿನ ಏನಿವತ್ತು ದೊಡ್ಡಬಳ್ಳಾಪುರ. ನನ್ನ ಹೆಸರು KH ವೆಂಕಟೇಶ್ ಅಂತ. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಹೋರಾಟಗಾರರ ವೇದಿಕೆ ರಾಜ್ಯ ಉಪಾಧ್ಯಕ್ಷನಾಗಿದ್ದೀನಿ. ನಮಗೆ ಈ ತರ ಅಕ್ರಮವಾಗಿ ಪಡಿತರ ಅಕ್ಕಿನ ಕೊಂಡ್ಕೊಂಡು ಅಲ್ಲಿ ಗೋಡನ್ನಲ್ಲಿ ಇಟ್ಕೊಂಡು ಒಂದೊಂದು ಲೋಡ್ಗಳು ಬೇರೆ ಬೇರೆ ಜಿಲ್ಲೆಗಳಿಗೆ ಕಳಿಸಿ ಈ ಥರ ಪಾಲಿಶ್ ಮಾಡಿಸಿ ತಿರ್ಗಾ ಮಾರಾಟಕ್ಕೆ ಅಂಗಡಿಗಳಿಗೆ ಜನಸಾಮಾನ್ಯರಿಗೆ ನೀಡ್ತಿದ್ದಾರೆ ಅಂತ ದೂರು ಬಂದಿತ್ತು. ನಾವು ಮತ್ತು ನಮ್ಮ ಪತ್ರಕರ್ತರ ತಂಡ ಇದ್ರ ಬಗ್ಗೆ ಸುಮಾರು 2-3 ದಿನದಿಂದ ಅಲ್ಲಿ ಓಡಾಡಿ ಏನೇನು ನಡೀತಾ ಇದೆ ಅನ್ಕೊಂಡು ನೋಡಿಕೊಂಡು ಈ ದಿನ ಆ ಗೋಡನ್ಗಳನ್ನ ಫುಡ್ ಇನ್ಸ್ಪೆಕ್ಟ್ರು ಮತ್ತು ಪೊಲೀಸ್ ಇಲಾಖೆ ಜೊತೆ ಕರ್ಕೊಂಡೋಗಿ ಅಲ್ಲಿ ಮಳಿಗೆಗಳನ್ನ ಪರಿಶೀಲನೆ ಮಾಡಿದಾಗ ನಾವು ಅಂದ್ಕೊಂಡಿದ್ದು ಕಡಿಮೆ ಇರುತ್ತೆ ಅಂತ ಸುಮಾರು 15 ಟನ್ಗಿನ ಹೆಚ್ಚಾಗಿ ಅಲ್ಲಿ ಅಕ್ಕಿ ಕಂಡು ಬಂದಿದೆ. ಅದ್ರ ಮೇಲೆ ಈಗ ನಾವು ಸೀಸ್ ಮಾಡಿದ್ದಾರೆ, ಪೊಲೀಸು ಮತ್ತು ಆಹಾರ ಇನ್ಸ್ಪೆಕ್ಟರ್ ಸೀಸ್ ಮಾಡಿದ್ದಾರೆ. ಮುಂದೆ ತನಿಖೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು. ಹರೀಶ್ ಅಂತ ಒಬ್ಬ ವ್ಯಕ್ತಿ ಸುಮಾರು ಒಂದು 5-6 ಜನ ಕೆಲಸದವ್ರನ್ನ ಇಟ್ಕೊಂಡು ಯಾರ್ಯಾರ ಹಳ್ಳಿಗಳ ಕಡೆ ಮನೆಗಳಿಗೆ ಕಳಿಸಿ ಈ ತರ ಅಕ್ಕಿಗಳು ತರಿಸಿ 10-12 ರೂಪಾಯಿಗೆ ಅಕ್ಕಿ ತಗೊಂಡು ಬಂದು ಇವರು ಪಾಲಿಶ್ಗೆ ಕಳಿಸಿ ಆಮೇಲೆ 25 kg ಅಂತೆ ಇವರೆಲ್ಲ ಮಾರಾಟ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ.